ಆಟಿ ಅಮಾವಾಸ್ಯೆ ದಿನ ಮಾಡುವ ಆರೋಗ್ಯಕರವಾದ ಮೆಂತೆ ಗಂಜಿ ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇನ್ನೇನು ಸ್ವಲ್ಪ ಸಮಯದಲ್ಲಿ ಆಟಿ ಅಮಾವಾಸ್ಯೆ ಕೂಡ ಬರ್ತದೆ. ಹಾಗೆ ಈ ಆಟಿ ಅಮಾವಾಸ್ಯೆ ದಿನ ನಾವು ಬೆಳಗ್ಗೆ ಬೇಗನೆ ಎದ್ದು ಕಷಾಯವನ್ನು ಮಾಡಿ ಕುಡಿತೇವೆ. ಈ ಕಹಿ ಕಷಾಯವನ್ನು ಕುಡಿದಾದ್ಮೇಲೆ ನಮ್ಮ ಬಾಡಿ ಸ್ವಲ್ಪ ಹೀಟ್ ಆಗ್ತದೆ. ಹಾಗೆ ಬಾಡಿಯನ್ನು ತಂಪು ಮಾಡಲಿಕ್ಕೋಸ್ಕರ ನಾವು ಮೆಂತೆ ಗಂಜಿಯನ್ನು ಮಾಡಿ ತಿಂತೇವೆ. ಇದು ಆಟಿ ಅಮಾವಾಸ್ಯೆ ದಿನ ಹೆಚ್ಚಾಗಿ ಎಲ್ಲರೂ ಈ ಕಷಾಯ ಕುಡಿದ ಮೇಲೆ ಮೆಂತೆ ಗಂಜಿಯನ್ನು ತಿಂತಾರೆ. ಹಾಗೆ ನಾವು ಕೂಡ ಆಟಿ ಅಮಾವಾಸ್ಯೆ ದಿನ ಕಷಾಯವನ್ನು ಕುಡಿದಾದ್ಮೇಲೆ ಈ ಮೆಂತೆ ಗಂಜಿಯನ್ನು ಮಾಡಿ ತಿಂತೇವೆ. ಹಾಗೆ ಇದರ ರೆಸಿಪಿಯನ್ನು ನಾನಿವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಈ ಆಟಿ ಕಷಾಯ ಕುಡಿಯೋದ್ರಿಂದ ನಮ್ಮ ಬಾಡಿ ಸ್ವಲ್ಪ ಹೀಟ್ ಆಗ್ತದೆ, ಹಾಗೆಯೇ ನಮ್ಮ ಬಾಯೆಲ್ಲ ಕಹಿ ಆಗ್ತದೆ. ಅದಕ್ಕೋಸ್ಕರ ನಾವು ಈ ಒಂದು ಸ್ವಲ್ಪ ಸಿಹಿ ಮಾಡಿ ಈ ಮೆಂತೆ ಗಂಜಿಯನ್ನು ಮಾಡ್ತೇವೆ. ಇವತ್ತು ಅದರ ರೆಸಿಪಿಯನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಬನ್ನಿ ಇವಾಗ ಈ ಮೆಂತೆ ಗಂಜಿಯನ್ನು ಸ್ಟಾರ್ಟ್ ಮಾಡೋಣ. ಇಲ್ಲಿ ಮೆಂತೆ ಗಂಜಿ ಮಾಡಲಿಕ್ಕೆ ನಾನು ಇಲ್ಲಿ ನೋಡಿ 3/4 ಕಪ್ ಆಗುವಷ್ಟು ನಾನಿಲ್ಲಿ ಬೆಳ್ತಿಗೆ ಅಕ್ಕಿಯನ್ನು ತೊಗೊಂಡಿದ್ದೇನೆ. ನಾನು ಬೆಳ್ತಿಗೆ ಅಕ್ಕಿಯಿಂದ ಮಾಡ್ತಾಯಿದ್ದೇನೆ, ರೇಷನ್ ಅಕ್ಕಿಯಿಂದ ಕೂಡ ಮಾಡ್ಬೋದು. ನಾನಿಲ್ಲಿ ಬೆಳ್ತಿಗೆ ಅಕ್ಕಿಯನ್ನು ತೊಗೊಂಡಿದ್ದೇನೆ, ಒಂದು 3/4 ಕಪ್ ಆಗುವಷ್ಟು ತೊಗೊಂಡಿದ್ದೇನೆ. ಇವಾಗ ಇದನ್ನು ಚೆನ್ನಾಗಿ ತೊಳಿತೇನೆ. ಒಂದು 3 ಸಲ ಈ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ನಾನು ತಗೊಳ್ತೇನೆ. ಇವಾಗ ಬೆಳ್ತಿಗೆ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ತಗೊಂಡಿದ್ದೇನೆ. ಈ ಮೆಂತೆ ಗಂಜಿ ಮಾಡಲಿಕ್ಕೆ ಮೆಂತೆ ತುಂಬಾ ಮುಖ್ಯ. ಹಾಗಾಗಿ ನೋಡಿ ಇಲ್ಲಿ ನಾನು 3 ಟೀ ಸ್ಪೂನ್ ಆಗುವಷ್ಟು ಮೆಂತೆಯನ್ನು ನಾನು ನೆನೆ ಹಾಕಿದ್ದೆ. ಇದು ಒಂದು 8 ಗಂಟೆ ಕಾಲ ಇದು ಚೆನ್ನಾಗಿ ನೆಂದಿದೆ. ನೋಡಿ ಈ ಥರ ನೆಂದು ನಾವು ಬೇಯಿಸಿದರೆ ಬೇಗನೆ ಇದು ಬೇಯ್ತದೆ. ಹಾಗಾಗಿ ನಾನಿಲ್ಲಿ ಚೆನ್ನಾಗಿದನ್ನು ನೆನೆಸಿ ತಗೊಂಡಿದ್ದೇನೆ. ನಾನು ಒಂದು 3/4 ಕಪ್ ಆಗುವಷ್ಟು ಅಕ್ಕಿಯನ್ನು ತಗೊಂಡಿದ್ದೆ. ಇಲ್ಲಿ ನಾನು ಒಂದು 3 ಕಪ್ ಆಗುವಷ್ಟು ನೀರನ್ನು ತಗೊಳ್ತೇನೆ. 3 ಕಪ್ ಬೇಕು ಅಂತಿಲ್ಲ, ಸ್ವಲ್ಪ ಕಡಿಮೆ ಮಾಡಿದ್ರೂ ಆಗ್ತದೆ, ಆದರೆ ಚೆನ್ನಾಗಿ ಬೇಯಬೇಕು ಅಕ್ಕಿ. ಹಾಗಾಗಿ ನಾನಿಲ್ಲಿ 3 ಕಪ್ ಆಗುವಷ್ಟು ತಗೊಳ್ತೇನೆ. ಇಲ್ಲಿ ನಾನು 3 ಕಪ್ ಆಗುವಷ್ಟು ನೀರನ್ನು ತಗೊಂಡಿದ್ದೇನೆ. ಈ ನೀರನ್ನು ಇವಾಗ ನಾನು ಚೆನ್ನಾಗಿ ಕುದಿಸಲಿಕ್ಕೆ ಇಡ್ತೇನೆ. ಇವಾಗ ಕುದಿಸಲಿಕ್ಕೆ ಇಟ್ಟಿದ್ದೇನೆ. ಇದಕ್ಕೆ ಚೆನ್ನಾಗಿ ಕುದಿ ಬಂದ ಮೇಲೆ ಅಕ್ಕಿ ಮತ್ತು ಮೆಂತೆಯನ್ನು ಹಾಕೋದು. ನೋಡಿ ಇವಾಗ ನೀರು ಚೆನ್ನಾಗಿ ಕುದೀತಾ ಇದೆ. ಇಲ್ಲಿ ತೊಳೆದಿಟ್ಟಂಥ ಅಕ್ಕಿಯನ್ನು ಹಾಕ್ತೇನೆ. ಇದರ ಜೊತೆಗೆ ನಾನು ನೆನೆಸಿಟ್ಟಂತಹ ಮೆಂತೆಯನ್ನು ಹಾಕ್ತೇನೆ. ಇವಾಗ ಚೆನ್ನಾಗಿ ಇದನ್ನೊಮ್ಮೆ ಮಿಕ್ಸ್ ಮಾಡ್ತೇನೆ. ಈ ಅಕ್ಕಿ ಮತ್ತು ಈ ಮೆಂತೆ ಒಟ್ಟಿಗೆ ಬೇಯಬೇಕು. ಇವಾಗ ಇದು ಚೆನ್ನಾಗಿ ಬೇಯಬೇಕು. ಇವಾಗ ಅಕ್ಕಿ ಮತ್ತು ಮೆಂತೆ ಬೇಯ್ತಾ ಇದೆ. ಇವಾಗ ಅದು ಬೇಯುವಷ್ಟರೊಳಗೆ ತೆಂಗಿನಕಾಯನ್ನು ಸುಳಿದು ಅದನ್ನು ತುರಿದು ಅದರಿಂದ ನಾನು ಕಾಯಿ ಹಾಲನ್ನು ರೆಡಿ ಮಾಡಬೇಕು. ಹಾಗೆ ಇವಾಗ ಮೊದಲಿಗೆ ಒಂದು ತೆಂಗಿನಕಾಯನ್ನು ಸುಳಿದು ರೆಡಿ ಮಾಡ್ತೇನೆ. ತೆಂಗಿನಕಾಯನ್ನು ಸುಳಿದಾಯಿತು. ಇದನ್ನು ಇವಾಗ ಇನ್ನು ತುರಿತೇನೆ. ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೇನೆ. ಹಾಗೆಯೇ ತುರಿದಂಥ ಕಾಯಿ ತುರಿಯನ್ನು ಮಿಕ್ಸಿ ಜಾರಲ್ಲಿ ಹಾಕ್ತೇನೆ. ಇಲ್ಲಿ ಸ್ವಲ್ಪ ದಪ್ಪ ಕಾಯಿ ಹಾಲು ಹಾಗೂ ತೆಳು ಕಾಯಿ ಹಾಲು ಬೇಕು. ಇದಕ್ಕೆ ನಾನು 1 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ತೇನೆ. ಇದನ್ನು ಇವಾಗ ಗ್ರೈಂಡ್ ಮಾಡ್ತೇನೆ. ನೋಡಿ ಇವಾಗ ಕಾಯಿಯನ್ನು ಗ್ರೈಂಡ್ ಮಾಡಿ ಆಯಿತು. ಇವಾಗ ಇದನ್ನು ಸ್ಟ್ರೈನ್ ಮಾಡ್ತೇನೆ.
ನಮಗೆ ಇವಾಗ ದಪ್ಪ ಕಾಯಿ ಹಾಲು ಬೇಕು. ನೋಡಿ, ಇಲ್ಲಿ ದಪ್ಪ ಕಾಯಿ ಹಾಲು ರೆಡಿ ಆಯಿತು. ಇಲ್ಲಿ 1 ಗ್ಲಾಸ್ ಆಗುವಷ್ಟು ಕಾಯಿ ಹಾಲು ಸಿಕ್ಕಿದೆ ನೋಡಿ. ಇನ್ನು 2ನೇ ಕಾಯಿ ಹಾಲನ್ನು ಕೂಡ ರೆಡಿ ಮಾಡಿ. ಇವಾಗ ದಪ್ಪ ಕಾಯಿ ಹಾಲನ್ನು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತೇನೆ. ಈ ಹಾಲು ಕೊನೆಯದಾಗಿ ಹಾಕಲಿಕ್ಕೆ. ಇವಾಗ 2ನೇ ಕಾಯಿ ಹಾಲು ರೆಡಿ ಮಾಡ್ತೇನೆ. ಇವಾಗ 2ನೇ ಕಾಯಿ ಹಾಲು ಕೂಡ ರೆಡಿ ಆಯಿತು. ಇಲ್ಲಿ ಬೇಯಿಸಲಿಕ್ಕಿಟ್ಟಂತಹ ಅಕ್ಕಿ ಮತ್ತು ಮೆಂತೆ ಇವಾಗ ಸ್ವಲ್ಪ ಬೇಯ್ತಾ ಬಂತು. ಹಾಗೆಯೇ ನೀರು ಕೂಡ ಹಾಕಿದ್ದು ಡ್ರೈ ಆಯಿತು. ಇವಾಗ ನಾನು ಇದು ಇನ್ನೂ ಕೂಡ ಚೆನ್ನಾಗಿ ಬೇಯಬೇಕು. 2ನೇ ಕಾಯಿ ಹಾಲನ್ನು ಇದಕ್ಕೆ ಹಾಕಿ ಇನ್ನೂ ಸ್ವಲ್ಪ ಹೊತ್ತು ಬೇಯಿಸ್ತೇನೆ. ತುಂಬ ಸಾಫ್ಟ್ ಆಗಬೇಕು ನೋಡಿ. ಇನ್ನೂ ಕೂಡ ಸ್ವಲ್ಪ ಬೇಯಬೇಕು. ಹಾಗೆಯೇ ಈ 2ನೇ ಕಾಯಿ ಹಾಲಿನ ಜೊತೆಗೆ ಇದು ಚೆನ್ನಾಗಿ ಬೇಯಬೇಕು. ಇವಾಗ 2ನೇ ಕಾಯಿ ಹಾಲು ಹಾಕಿದ್ದೇನೆ. ಈಗ ಇವಾಗ ಬೆಲ್ಲವನ್ನು ಹಾಕ್ತೇನೆ. ನಾನು ಈ ಥರದ್ದು 1.5 ಆಗುವಷ್ಟು ಬೆಲ್ಲವನ್ನು ತಗೊಂಡಿದ್ದೇನೆ. ಸಣ್ಣ ಸಣ್ಣ ತುಂಡು ಮಾಡಿ ತಗೊಂಡಿದ್ದೇನೆ ನೋಡಿ. 1.5 ತುಂಡು ತಗೊಂಡಿದ್ದೇನೆ. ಇವಾಗ ಬೆಲ್ಲವನ್ನು ಹಾಕ್ತೇನೆ. ಹಾಗೆಯೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಇನ್ನು ಇದು ಚೆನ್ನಾಗಿ ಬೇಯಬೇಕು. ಹಾಗೆಯೇ ಈ ಮೆಂತೆ ಹಾಗೂ ಅನ್ನಕ್ಕೆ ಈ ಬೆಲ್ಲ ಎಲ್ಲ ಚೆನ್ನಾಗಿ ಎಳ್ಕೊಳ್ತದೆ. ಹಾಗೆ ಅದರಲ್ಲಿ ಇವಾಗ ಚೆನ್ನಾಗಿ ಬೇಯಲಿ. ನೋಡಿ, ಇವಾಗ ಇನ್ನೂ ಕೂಡ ಸ್ವಲ್ಪ ಬೇಯಲಿಕ್ಕಿದೆ. ಸ್ವಲ್ಪ ದಪ್ಪ ಆಗಬೇಕು. ಮೆಂತೆ ಗಂಜಿ ಚೆನ್ನಾಗಿ ಬೆಂದಿತ್ತು. ಇದು ನೋಡಿ, ಚೆನ್ನಾಗಿ ಬೇಯಬೇಕು. ಆವಾಗ ಮಾತ್ರ ಇದು ಟೇಸ್ಟ್ ಆಗೋದು. ಹಾಗೆ ಇವಾಗ ಮೆಂತೆ ಗಂಜಿ ರೆಡಿ ಆಯಿತು. ಇನ್ನಿದಕ್ಕೆ ದಪ್ಪ ಕಾಯಿ ಹಾಲನ್ನು ಹಾಕ್ತೇನೆ. ಇವಾಗ ನೋಡಿ, ನಾನು ಇದಕ್ಕೆ ದಪ್ಪ ಕಾಯಿ ಹಾಲು ಹಾಕ್ತೇನೆ. ಇವಾಗ ದಪ್ಪ ಕಾಯಿ ಹಾಲು ಹಾಕಿ ಆಯಿತು. ಇನ್ನು 1 ಕುದಿ ಬಂದರೆ ಸಾಕು, ಜಾಸ್ತಿ ಕುದಿಸಬಾರ್ದು. ಒಂದೇ 1 ಕುದಿ ಬಂದರೆ ಸಾಕು. ಇದನ್ನು ಗ್ಯಾಸ್ ಆಫ್ ಮಾಡಿ ಕೆಳಗಿಡಬೇಕು ನೋಡಿ. ಇವಾಗ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಗ್ಯಾಸನ್ನು ಆಫ್ ಮಾಡ್ತೇನೆ. ಆಟಿ ಅಮಾವಾಸ್ಯೆ ದಿನ ಮಾಡುವ ಮೆಂತೆ ಗಂಜಿ ರೆಡಿ ಆಯಿತು. ಯಾವ ಥರ ಬಂದಿದೆ ನೋಡಿ, ಕರೆಕ್ಟಾಗಿ ಬಂದಿದೆ. ಸೂಪರಾಗಿ ಬಂದಿದೆ. ಇದರ ಮೇಲೆ ಸ್ವಲ್ಪ ತುಪ್ಪವನ್ನು ಹಾಕಿ ತಿಂದರೆ ತುಂಬಾ ಚೆನ್ನಾಗಿರ್ತದೆ. ಆಟಿ ಅಮಾವಾಸ್ಯೆ ದಿನ ಮಾಡುವ ಆರೋಗ್ಯಕರವಾದ ಮೆಂತೆ ಗಂಜಿ ರೆಡಿ ಆಯಿತು ನೋಡಿ ಫ್ರೆಂಡ್ಸ್. ಆಟಿ ಅಮಾವಾಸ್ಯೆ ದಿನ ಮಾಡುವ ಮೆಂತೆ ಗಂಜಿ ರೆಡಿ ಆಯಿತು. ನೋಡಿದ್ರಲ್ಲ, ಎಷ್ಟು ಸಿಂಪಲಾಗಿ ಸ್ವಲ್ಪವೇ ಇಂಗ್ರೀಡಿಯೆಂಟ್ಸ್ ಹಾಕಿ ಈ ಮೆಂತೆ ಗಂಜಿಯನ್ನು ರೆಡಿ ಮಾಡೋದು ಅಂತೇಳಿ. ಹಾಗೆಯೇ ಇವತ್ತಿನ ಈ ಒಂದು ಆರೋಗ್ಯಕರವಾದ ಆಟಿ ಸಮಯದಲ್ಲಿ ಮಾಡುವಂಥ ಮೆಂತೆ ಗಂಜಿಯ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇನೆ. ಅಲ್ಲಿ ತನಕ ಬಾಯ್.